ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ದು, ಹೈಕಮಾಂಡ್ ನಾಯಕರ ಜೊತೆಗಿನ ಸಭೆ ಬಳಿಕ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋಕೆ ಒಪ್ಪಿದ್ದಾರೆ ಅನ್ನೋ ಮಾಹಿತಿ ಉನ್ನತ ಮೂಲಗಳಿಂದ ಹೊರಬಿದ್ದಿದೆ. ಮಧ್ಯರಾತ್ರಿ ದೆಹಲಿಯಿಂದ ವಾಪಸ್ಸಾದ ಸಿಎಂ ಇವತ್ತು ಬೆಳಿಗ್ಗೆ ಆಪ್ತ ಸಚಿವರ ಜೊತೆ ಚರ್ಚೆಯ ಬಳಿಕ ವಿಧಾನಸೌಧಕ್ಕೆ ಆಗಮಿಸಿದ್ರು. ನೆಹರು ಅವರ ಪುಣ್ಯತಿಥಿ ಹಿನ್ನೆಲೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಸಿಎಂ ರಾಜೀನಾಮೆ ಬಗ್ಗೆ ಕೇಳ್ತಾ ಇದ್ದಂತೆ ಹೇಳಿದ್ದು ಒಂದೇ ಮಾತು. ನೆಹರು ಪ್ರತಿಮೆಗೆ ಮಾಲಾರ್ಪಣೆ ಬಳಿಕ ಮಾತಾಡಿದ ಸಿಎಂ ಸಿದ್ದರಾಮಯ್ಯ ಅವರು, ದೇಶ ಸ್ವತಂತ್ರ ಬಂದ ಬಳಿಕ ಮೊದಲ ಪ್ರಧಾನಿಯಾದವರು ನೆಹರು. ದೇಶದ ಪ್ರಧಾನಿಯಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರು ಅವರ ಪಾತ್ರ ದೊಡ್ಡದು ಅಂತ ಹೇಳಿದ್ದಾರೆ. ಬಳಿಕ ಮಾಧ್ಯಮಗಳು ಹೈಕಮಾಂಡ್ ಸಭೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಉತ್ತರಿಸಲು ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ನಿನ್ನೆ ನಡೆದ ಸಭೆಯ ಬಗ್ಗೆ ಮಾತಾಡೋಕೆ ಇಚ್ಛಿಸದ ಸಿದ್ದರಾಮಯ್ಯ ನಾಳೆ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ದೆಹಲಿಗೆ ಹೋದ ವಿಚಾರ, ಹೈಕಮಾಂಡ್ ಚರ್ಚೆ ವಿಚಾರ ಎಲ್ಲವನ್ನ ನಾಳೆಯೇ ಮಾತಾಡ್ತೀನಿ ಅಂದಿದ್ದಾರೆ. ಬೇಸರದಲ್ಲೇ ಮಾತನಾಡಿದ ಸಿದ್ದರಾಮಯ್ಯ ಅವರು ಕೆಪಿಸಿಸಿ ಕಚೇರಿಗೆ ಹೋಗದೆ ಮತ್ತೆ ತಮ್ಮ ಕಾವೇರಿ ನಿವಾಸಕ್ಕೆ ವಾಪಸ್ ಆಗಿದ್ದಾರೆ. ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕಾಲ ಸನ್ನಿಹಿತವಾಗಿದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಅದಕ್ಕೆ ಅವರ ಆ ಹೇಳಿಕೆ ಬಹಳ ಪುಷ್ಟಿಯನ್ನು ನೀಡಿದೆ. ನಾಯಕತ್ವ ಬದಲಾವಣೆ ವಿಚಾರ, ಮುಖ್ಯಮಂತ್ರಿ ಆಗುವ ಮಾತು ಬಂದಾಗಲೂ ಡಿಕೆ ಶಿವಕುಮಾರ್ ಇದೊಂದು ಮಾತನ್ನ ಯಾವಾಗಲೂ ಹೇಳ್ತಾ ಇದ್ರು. ಸಿಎಂ ಆಗಲು ಶಾಸಕರ ಬೆಂಬಲ ಬೇಕಾಗಿಲ್ಲ, ಹೈಕಮಾಂಡ್ ಬೆಂಬಲ ಇದ್ರೆ ಸಾಕು ಎಂದು ಈ ಹಿಂದೆ ಡಿಕೆಶಿ ಹೇಳಿದ್ದ ಮಾತು ಈಗ ಮತ್ತೊಮ್ಮೆ ನೆನಪಿಗೆ ಬಂದಿದೆ. ಆ ಸಮಯದಲ್ಲಿ ಅವರು ಸ್ಪಷ್ಟವಾಗಿ ತಮ್ಮ ಮೇಲೆ ಶಾಸಕರಿಗಿಂತಲೂ ಪಕ್ಷದ ಹೈಕಮಾಂಡ್ನ ವಿಶ್ವಾಸ ಮುಖ್ಯ ಅಂತ ಹೇಳಿದ್ರು. ಈಗ ಅದೇ ಹೈಕಮಾಂಡ್ ಕೃಪಾ ಕಟಾಕ್ಷದಿಂದ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಗಟ್ಟಿಯಾಗಿ ಹರಿದಾಡ್ತಾ ಇದೆ. ಹೈಕಮಾಂಡ್ ಅನುಮತಿ ಇದ್ರೆ ಸಾಕು ಎಂದು ಹೇಳಿದ್ದ ಡಿಕೆಶಿಯ ಮಾತೆ ಈಗ ಅವರ ಸಿಎಂ ಪಟ್ಟದ ಮಾರ್ಗ ಸುಗಮ ಮಾಡ್ತಾ ಅನ್ನೋ ಪ್ರಶ್ನೆಯೂ ಕೇಳಿ ಬರ್ತಾ ಇದೆ. ಅವರ ಆಪ್ತರು, ಬೆಂಬಲಿಗರ ವಲಯದಲ್ಲಿ ಈ ಸುದ್ದಿಯಿಂದ ದೊಡ್ಡ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಇದರ ನಡುವೆ ಡಿಕೆಶಿ ಪರ ವಲಯದಲ್ಲಿ ಹೈಕಮಾಂಡ್ ಈಗ ಡಿಕೆಶಿ ಕಡೆ ತೂಕ ಹಾಕಿದೆ. ಅವರ ಕೃಪೆಯಿಂದಲೇ ಸಿಎಂ ಕುರ್ಚಿ ಈಗ ಅವರಿಗೆ ಸಿಗಲಿದೆ ಅನ್ನೋ ಭಾವನೆ ಬಲವಾಗ್ತಾ ಇದೆ. ಒಂದು ಮಾತು, ಹೈಕಮಾಂಡ್ ಅನುಮತಿ ಮುಖ್ಯ ಎಂದು ಡಿಕೆಶಿ ಹೇಳಿದ್ದದ್ದೇ ಈಗ ಅವರಿಗೆ ರಾಜಕೀಯವಾಗಿ ಲಾಭ ತಂದಿದೆಯಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಒಟ್ನಲ್ಲಿ ಡಿಕೆಶಿ ಪರ ತಂಡದಲ್ಲಿ ಸಂಭ್ರಮದ ಸೂಚನೆಗಳು ಕಾಣಿಸ್ತಾ ಇದೆ. ಹೈಕಮಾಂಡ್ ಹೇಳಿದಂತೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕೇರಲು ಕಾಲ ಸನ್ನಿಹಿತವಾಗಲಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಸದ್ಯ ಭಾರಿ ಚರ್ಚೆಯನ್ನು ಹುಟ್ಟುಹಾಕಿರುವ ವಿಷಯವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.